ಹಲೋ, ಗುಡ್ ಮಾರ್ನಿಂಗ್. ಈಗ ಟೈಮ್ ಬಂದು 9 o'clock ಆಗಿದೆ. ಸ್ವಲ್ಪ ಈಗ ಹೊರಗಡೆ ಹೋಗಬೇಕು. ಅಂದರೆ ಇಲ್ಲೇ ಸ್ವಲ್ಪ ಗ್ರಾಸರಿ ಐಟಮ್ಸ್ ಬೇಕಿತ್ತು ಆ್ಯಂಡ್ ಮನೆ ಕ್ಲೀನಿಂಗ್ ಇದೆ ಇವತ್ತು. ಅದು ತುಂಬ ಮುಂಚೆ ವೆಲ್ಕಮ್ ಬ್ಯಾಕ್ ಯೂಟ್ಯೂಬ್ ಚಾನಲ್. ಸೊ ಇವಾಗ ಮಲಗಿದ್ದಾನೆ. ಗನ್ಸ್ಲ ಇಟ್ಕೊಂಡು ಹೊರ್ಕೊಬೇಕು ಆ್ಯಕ್ಚುಲಿ. ಹೋಗೋಣ. ಫ್ರೆಶ್ ಗನ್ಸ್ಲ ಅಲ್ವಾ? ಫ್ರೆಶ್ ಗನ್ಸ್ಲ. ಯಾಕೆ ಬರ್ತಾವಳು? ಏನು ಮಾಡ್ತಾ ನಾನು ಮನೆ ಚಪ್ಪಲಿ ಹಾಕೋ ಬಂದ್ಬಿಡಿ. ಮನೆಯೆಲ್ಲ ಕೊಂಡ್ರಾಡ್ತೀನಲ್ಲ, ಆ ಚಪ್ಪಲಿ ಹಾಕೋ ಬಂದ್ಬಿಟ್ಟಿದ್ದೀನಿ. ವೆರಿ ಗುಡ್. ಹಾಯ್. ಬ್ರೇಕ್ಫಾಸ್ಟ್ ಆಯಿತು ಆ್ಯಂಡ್ ಇವತ್ತು ಮನೆ ಕ್ಲೀನಿಂಗ್ ಇಟ್ಕೊಂಡಿದ್ದೀನಿ. ಸಿಕ್ಕಾಪಡೆ ಬಿಸಿಲಿದೆ. ನಿನ್ನೆ ಮೊನ್ನೆಲ್ಲ ಫುಲ್ಲು ಮಳೆ ಅಂದರೆ ಮಳೆ ಬೇಜಾರಾಗ್ಬಿಟ್ಟಿತ್ತು. ಹೆಂಗೋ ಇವತ್ತು ಬಿಸಿಲು ಹೊಡಿತಾ ಇದೆ. ಸೊ ಯಾಕೋ ನಮಗೂ ಸ್ವಲ್ಪ ಹೆಲ್ತ್ಸ್ ಬೇರೆ ಸರಿ ಇಲ್ಲ. ಗಂಟ್ಲು ನೋವ್ತಾ ಇದೆ, ತಲೆ ನೋವ್ತಾ ಇದೆ, ಏನೋ ಒಂಥರ ಹಿಂಸೆ ಆಗ್ತಾಯಿದೆ. ಸೊ ಒಂದು ಕ್ವಿಕ್ಕಾಗಿ ಲೆಮನ್ ಜ್ಯೂಸ್ ಮಾಡ್ಕೊಂಡು ಆಮೇಲೆ ಕೆಲಸ ಸ್ಟಾರ್ಟ್ ಮಾಡೋಣ ಬನ್ನಿ. ನಾನು ನಮ್ಮ ಮನೆಗೆ ಕ್ಲೀನಿಂಗ್ ಅವ್ರನ್ನ ಕರ್ಸ್ಕೊಂಡಿದ್ದೀನಿ ಗೈಸ್. ಒಬ್ಬರು ಇವರು ಸ್ಟಾರ್ಟ್ ಆಯಿತು. ಇವ್ರು ಲಾಗ್ ಸ್ಟಾರ್ಟ್ ಮಾಡಿದ್ರೆ ಇವ್ರು ಸೌಂಡು. ಸೊ ನಂಗೆ ಹೆಲ್ತಿಗೆ ಸ್ವಲ್ಪ ನರ್ಸ್ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ. ಬಿಕಾಸ್ ನನಗೆ ಅಷ್ಟು ಹೆಲ್ತ್ ಸರಿ ಇಲ್ಲ ಆ್ಯಂಡ್ ತುಂಬ ನನಗೆ ಇನ್ನೊಂದು ಫಸ್ಟ್ ಆಫ್ ಆಲ್ ಡಸ್ಟ್ ಅಲರ್ಜಿ ಇದೆ. ಸೊ ಹಾಗಾಗಿ ಸ್ವಲ್ಪ ನಾನು ಕ್ಲೀನ್ ಮಾಡ್ಕೊಡ್ತೀನಿ ಅಂತ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಇವಾಗ ಆದಷ್ಟು ಎಷ್ಟು ಕೆಲಸ ಆಗುತ್ತೋ ಅಷ್ಟು ಕ್ಲೀನಿಂಗ್ ಮಾಡ್ಕೊಬೇಕು. ಏನಂತ ಅಪ್ಪು? ಮುಖ ತೋರಿಸು, ಹಾಯ್ ಮಾಡು ಲಾಗ್ಗೆ, ಅದು ರಿಮೂವ್ ಮಾಡು. ಫುಲ್ಲು ಡಸ್ಟ್ ಇದೆ ಅಂದ್ಬಿಟ್ಟು ನಾನು ಮಾಸ್ಕ್ ಹಾಕೊಂಡಿದ್ದೀನಿ. ಓಕೆ. ಮಕ್ಕಳಿರೋ ಮನೇಲಿ ಎಷ್ಟು ಕಷ್ಟ ಆಗುತ್ತೆ ಅಂತಂದರೆ ಹಬ್ಬ ಮಾಡೋದು ರಿಯಲಿ ಟು ಡಿಫಿಕಲ್ಟ್. ಯಾಕೆ ಅಂತಂದರೆ ಅವ್ರನ್ನ ಮಲಗಿಸ್ಬೇಕು, ಅವ್ರಿಗೆ ತಿನ್ನಿಸ್ಬೇಕು, ನೆಕ್ಸ್ಟ್ ಆಮೇಲೆ ಕೆಲಸಗಳನ್ನ ಸ್ಟಾರ್ಟ್ ಮಾಡಬೇಕು. ನಮಗಂತೂ ನಮ್ಮ ಪಾಪ ಕೈಯೇ ಬಿಡ್ತಾ ಇಲ್ಲ. ಅದಕ್ಕೆ ನಾನು ಜೂಲಾದಲ್ಲಿ ಬಿಡ್ತಾ ಇದ್ದೀನಿ. ಆಚೆ ಹಾಕ್ಬಿಟ್ಟಿದ್ದೀವಿ ಅವನ್ನ. ಆಗ್ತಲ್ಲ, ಮನೆ ಫುಲ್ಲು ಡಸ್ಟ್ ಇದೆ. ಸೊ ಕ್ಲೀನ್ ಮಾಡ್ತಾ ಇದ್ದಾರೆ ನವೀನವರು. ಅಪ್ಪ ಇವತ್ತೊಂದು ದಿನ ಅಂತೂ ಹೇಗೆ ಮುಗಿಸ್ತೀನೋ ಗೊತ್ತಿಲ್ಲ. ಇವನ್ನ ಹಿಡ್ಕೊಂಡು ಅವ್ರದ್ದು ಕೆಲಸ ಮಾಡೋದೇ ನಮಗೆ ದೊಡ್ಡ ಟಾಸ್ಕ್ ಆಗಿರುತ್ತೆ. ಇವತ್ತೊಂದು ವೀಡಿಯೋನ ಹೇಗೆ ಅಂತ ತೋರಿಸ್ತೀನಿ ಬನ್ನಿ. ನಾನು ಬೇರೆ ತಲೆಗೆ ಫುಲ್ ಆಯಿಲ್ ಅಪ್ಲೈ ಮಾಡಿಬಿಟ್ಟಿದ್ದೀನಿ ನೈಟೇ. ಬಿಕಾಸ್ ತಲೆಗೆ ಸ್ನಾನ ಮಾಡಬೇಕು. ಅದಕ್ಕೋಸ್ಕರ ಫಸ್ಟ್ ಮನೆ ಕೆಲಸ ಮುಗಿಸ್ಬಿಡೋಣ, ಆಮೇಲೆಲ್ಲ ಡಸ್ಟ್ ಎಲ್ಲ ಇರುತ್ತಲ್ಲ. ಸೊ ಆಮೇಲೆ ಸ್ನಾನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನವೀನವ್ರು ಏನು ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ. ಆ್ಯಕ್ಚುಲಿ ಈ ಕಡೆಯಿಂದ ಹೋಗ್ತಾ ಇದ್ದೀನಿ. ಆ ಕಡೆ ಡೋರ್ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಸೊ ಹೋಗೋಕ್ಕಾಗ್ತಾ ಇಲ್ಲ. ಎಲ್ಲಿದ್ದಾರೆ? ಯಾಕೆ ಅಂದರೆ ಪಾಪು ಮಲಗಿದ್ದಾನೆ. ಸೊ ಬೇಗ ಬೇಗ ಕೆಲಸ ಆಗಲಿ ಅಂತ. ಸೊ ತುಂಬ ಡಸ್ಟ್ ಇದೆ ಆಚೆ, ಅದಕ್ಕೆ ಮಾಸ್ಕ್ ಹಾಕೊಳ್ತಾ ಇದ್ದೀನಿ. ಕ್ಲೀನಿಂಗ್ ರೆಡಿ. ಬ್ಯಾಕ್ ಆ್ಯಂಡ್ ಇನ್ನೊಂದು ತೋರಿಸ್ತೀನಿ. ಇದು ನಮ್ಮ ಫುಲ್ ಫೋಟೋ. ಅವ್ರ ಹತ್ರ ಎಷ್ಟು ಫೋಟೋಸ್ ಇತ್ತು ಫೋನಲ್ಲಿ ಅಷ್ಟು ಹಾಕಿ ಕಾಲ್ ಮಾಡಿಸಿ ನಾನೇ ಕೊಟ್ಟಿರೋದು ಗೈಸ್. ಥ್ಯಾಂಕ್ ಯು. ವೆಲ್ಕಮ್.
ರೂಮ್ ಕ್ಲೀನ್ ಆಯಿತು. ಇವಾಗ ಹಾಲ್ ಇದೆ. ಹಾಲ್ ಅಂತೂ ಫುಲ್ ಮೆಸ್ಸಿ ಆಗಿದೆ. ಚೋಟ ಬರೀ ಎದ್ಬಿಟ್ಟ. ಈಗ ಕೆಲಸ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಈಗ ಈ ಕಿಟಕಿ ಇದೆ, ಈ ಕಿಟಕಿ ಕ್ಲೀನ್ ಮಾಡುವ. ಸೊ ಫೈನಲ್ ಈಗ 3 ಕಿಟಕಿಗಳು ಫಿನಿಶ್ ಆಗಿದೆ. ಊಟ ಟೈಮ್ ಆಗಿದೆ. ಸೊ ನಾನು ಆಲ್ರೆಡಿ ಒಗ್ಗರಣೆಗೆ ಇಟ್ಟಿದ್ದೀನಿ. ಇಲ್ಲಿ ಅದು ಬೇಳೆ ಸಾಂಬಾರು ಮಾಡೋಣ ಅಂತ ಅವ್ರು ಕ್ಲೀನ್ ಮಾಡ್ತಿದ್ದಾರೆ. ಸೊ ನಾನು ಕ್ವಿಕ್ಕಾಗಿ ಅಡುಗೆ ಮಾಡಿಬಿಡೋಣ. ಓಕೆ, ಸೊ ಅನ್ನಕ್ಕೆ ಇಟ್ಕೊಂಡ್ಬಿಡೋಣ ಫಸ್ಟು. 2 ಗಂಟೆ ಟೈಮ್ ಆಗಿಬಿಟ್ಟಿದೆ. ಸೊ ಪಾತ್ರೆ ಎಲ್ಲ ಕ್ಲೀನ್ ಮಾಡಬೇಕು ಅನ್ನೋ ರೀಸನ್ಗೆ ಐಟಮ್ ಎಲ್ಲ ಏನೂ ರೆಂಚ್ ಮಾಡಿಲ್ಲ. ಸೊ ರೈಸಿಗೆ ಇಟ್ಕೊಂಡ್ಬಿಡೋಣ. ಸೊ ಫೈನಲ್ ಡಸ್ಟ್ ಎಲ್ಲ ಆಗಿದೆ ಮನೆದೆಲ್ಲ. ಈಗ ಫ್ಯಾನ್ ಕ್ಲೀನ್ ಮಾಡ್ತಾ ಇದ್ದಾರೆ. ಇನ್ನೂ ತುಂಬ ಕೆಲಸಗಳಿದ್ದಾವೆ, ಇನ್ನೂ ಮುಗ್ದಿಲ್ಲ. ಹಬ್ಬ ಅಂದರೆ ಸುಮ್ಮನೆ ಅಲ್ಲ, ಬೇಜಾನ್ ಕೆಲಸ ಇದೆ. ಅದರಲ್ಲೂ ಇದು ಇಟ್ಕೊಂಡು ಮಾಡೋದಂತೂ ಇನ್ನೂ ತುಂಬ ಕಷ್ಟ. ಸೊ ಹಬ್ಬ ಮಾಡಲೇಬೇಕು, ನೋ ಮೋರ್ ಆಪ್ಷನ್. ನೋಡಿ ಫ್ರೆಂಡ್ಸ್, ಟೊಮೊಟೊನ ಡೈರೆಕ್ಟಾಗಿ ಹಂಗೆ ಹಾಕಕ್ಕೆ ಹೋಗ್ಬಿಡಿ. ಏಕೆಂದರೆ ಇಲ್ಲಿ ನೋಡಿ ಹುಳ, ಎಷ್ಟು ದೊಡ್ಡ ದೊಡ್ಡ ಹುಳ ಇದೆ ಅಂದರೆ ಇದರೊಳಗೆ ಸೊ ಆಲ್ಟರ್ನೇಟಾಗಿ ಟೊಮೆಟೊನ ಬೇರೆ ಫ್ರೈ ಮಾಡಿ ಹಾಕ್ತೀನಿ. ಬಿಕಾಸ್ ಇಲ್ಲಿ ಆಲ್ರೆಡಿ ನಾನು ಬೇಯಕ್ಕೆ ಇಟ್ಬಿಟ್ಟಿದ್ದೀನಿ. ಸೊ ಹೆಂಗಾಗುತ್ತೆ ಸಾಂಬಾರು ಗೊತ್ತಿಲ್ಲ. ಇಟ್ಸ್ ಓಕೆ. ಊಟ ಟೈಮ್ 2:30 ಆಗಿದೆ. ಇಲ್ಲ, ಆ್ಯಕ್ಚುಲಿ ಗಡಿಯಾರ ನಿಂತು ಹೋಗ್ಬಿಟ್ಟಿದೆ. ಓ ಶಿಟ್, ನೋಡೋಣ. ಸಾಕು. ಆ್ಯಕ್ಚುಲಿ 3 ಗಂಟೆ ಟೈಮ್, 2:15 ಅಲ್ಲ. ಸೊ ನಾವೆಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತೀವಿ. ಸಪ್ರೇಟ್ ಏನು ಊಟ ಮಾಡಲ್ಲ. ತುಂಬ ತಿಂಬ. ಸೊ ತುಂಬ ಟಯರ್ಡಾಗಿತ್ತು ಅಂತ ಮಲ್ಕೊಂಬಿಟ್ಟಿದ್ದೀನಿ. ಇವಾಗ ಇದ್ದಿದ್ದೀನಿ ಗೈಸ್. ಆ್ಯಕ್ಚುಲಿ ಟೈಮ್ ಬಂದು 7:30. ಇನ್ನೂ ಸ್ನಾನ ಕೂಡ ಮಾಡಿಲ್ಲ. ರೈಟ್ 7:30. ನಾನು ಪಾಪು ಮಲ್ಕೊಂಬಿಟ್ಟಿದ್ದೀನಿ. ಹುಷಾರು ಇಲ್ಲ. ಸೊ ಸ್ಟೀಮ್ ಏನಾದ್ರು ತೊಗೋಬೇಕು, ಅಷ್ಟು ಟಯರ್ಡ್ ಅನಿಸ್ತಾ ಇದೆ. ಎಸ್, ಈಗ ಅಪ್ಪು ಬಂದಿದ್ದಾರೆ. ಆ್ಯಕ್ಚುಲಿ ಪಾಪ ನಮಗೋಸ್ಕರ ಕಾಫಿ ಮಾಡ್ತಿದ್ದಾರೆ. ಇನ್ನು ಮನೆ ಇನ್ನೂ ನೀಟಾಗಿ ಅರೇಂಜ್ ಆಗಿಲ್ಲ, ಎಲ್ಲ ಹಂಗಂಗೆ ಇದೆ. ಕಾಫಿ ನೀವು ಕಾಫಿ ಮಾಡ್ತಾರೆ, ನಾನು ಹೋಗಿ ಸ್ನಾನ ಮಾಡ್ಕೊಬಂದ್ಬಿಡ್ತೀನಿ. ಹಾಂ, ಓಕೆ. ನಾನು ಹೋಗಿ ಫ್ರೆಶ್ ಅಪ್ ಆಗಿ ಬರ್ತೀನಿ. ಅಪ್ಪು ಸ್ನಾನ ಆಯ್ತಾ? ಅಪ್ಪು ಆಯಿತು. ಏನೋ ಮಾಡ್ಕೊತಿದ್ಯಾ? ಮೆಣಸು ಕಾಫಿ ಮಾಡ್ಕೊತಾ ಇದ್ದೀನಿ. ಮೆಣಸು ಕಾಫಿ. ಸ್ವಲ್ಪ ಗಂಟ್ಲೆಲ್ಲ ಕಿಚ ಅಂತಿದೆ. ಮತ್ತಾಗ ತುಂಬ ಕೋಲ್ಡ್ ಆಗಿಬಿಟ್ಟಿದೆ. ಸ್ವಲ್ಪ ಕುಡಿದ್ರೆ ಕಡಿಮೆ ಆಗುತ್ತೆ ಅಂತ. ಎಸ್, ಹಾಗೆ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ತುಂಬ ಇಷ್ಟ ಆಗಿದೆ ಅಂತ. ನೆಕ್ಸ್ಟ್ ಇನ್ನೂ ವೀಡಿಯೋಸ್ ನಾನು ಇನ್ನೂ ಚೆನ್ನಾಗಿ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಆ್ಯಂಡ್ ಫಾಲೋ ಮಾಡಿ. ಲವ್ ಯು, ಬಾಯ್.